ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸಿಎಸ್ಕೆ ಎದುರು ಎಂಐ ತಂಡಕ್ಕೆ ಹೀನಾಯ ಸೋಲು ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗಿದೆ. ಈ ಐಪಿಎಲ್ ಸೀಸನ್ ನಿಂದ 3 ತಂಡಗಳು ಹೊರಗುಳಿದಿವೆ ಸ್ನೇಹಿತರೆ. ಅಷ್ಟಕ್ಕೂ ಸಿಎಸ್ಕೆ ಎದುರು ಎಂಐ ತಂಡ ಸೋತ ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಏನೆಲ್ಲ ಬದಲಾವಣೆ ಇದೆ ಗೊತ್ತಾ? ಅಷ್ಟಕ್ಕೂ ಈ ಐಪಿಎಲ್ ಸೀಸನ್ ನಿಂದ ಹೊರಗುಳಿದ ಆ 3 ತಂಡಗಳು ಯಾವುವು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಆದ್ದರಿಂದ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಚೆನ್ನೈನ ಚಿದಂಬರಂ ಸ್ಟೇಡಿಯಂ ನಲ್ಲಿ ನಡೆದಂತ ಸಿಎಸ್ಕೆ ಹಾಗೂ ಎಂಐ ನಡುವಿನ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದಂತ ಮುಂಬೈ ಇಂಡಿಯನ್ಸ್ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಳ್ಳುವ ನಿರ್ಧಾರವನ್ನ ಕೈಗೊಂಡಿತ್ತು ಸ್ನೇಹಿತರ. ನಿಗದಿತ 20 ಓವರ್ಗಳಲ್ಲಿ ಮುಂಬೈ ಇಂಡಿಯನ್ಸ್ ತಂಡ 159 ರನ್ಗಳನ್ನ ಕಲೆ ಹಾಕಿ 7 ವಿಕೆಟ್ ಕಳೆದುಕೊಂಡು ಸಿಎಸ್ಕೆಗೆ ಕೇವಲ 160 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು ಸ್ನೇಹಿತರೆ. ಮುಂಬೈ ಇಂಡಿಯನ್ಸ್ ತಂಡದ ಎದುರು ಸಿಎಸ್ಕೆ ಅದ್ದೂರಿ ಗೆಲುವನ್ನ ಪಡೆದುಕೊಂಡಿದೆ. ಎಂಐ ತಂಡದ ಪರವಾಗಿ ಓಪನಿಂಗ್ ನಲ್ಲಿ ಕಣಕ್ಕಿಳಿದಂತ ವಿಲ್ ಜಾಕ್ಸ್ 5 ಎಸೆತಗಳಲ್ಲಿ ಕೇವಲ 1 ರನ್ ಗಳಿಸುವ ಮೂಲಕ ಹೀನಾಯವಾದ ಪ್ರದರ್ಶನವನ್ನ ನೀಡಿದ್ರು. ಇತ್ತ ರಿಕಾರ್ಟನ್ 24 ಎಸೆತಗಳಲ್ಲಿ 5 ಸಿಕ್ಸ್ಗಳೊಂದಿಗೆ 37 ರನ್ ಕೂಡ ಕಂಪ್ಲೀಟ್ ಮಾಡಿದ್ರು. ಇತ್ತ ನಮಂದೀರ್ 57 ರನ್ ಗಳಿಸಿ ಹೊರಟಾದ್ರೆ ಇತ್ತ ಮುಂಬೈ ಇಂಡಿಯನ್ಸ್ ತಂಡದ ಕಡೆ ಯಾವ ಬ್ಯಾಟರ್ ಇಂದನೂ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಬಂದಿಲ್ಲ ಸ್ನೇಹಿತರೆ. ಈ ಮೂಲಕವಾಗಿ ಮುಂಬೈ ಇಂಡಿಯನ್ಸ್ ತಂಡ 20 ಓವರ್ಗಳಲ್ಲಿ 159 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡು ಸಿಎಸ್ಕೆಗೆ ಕೇವಲ 160 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು ಸ್ನೇಹಿತರೆ. ಇದು ತುಂಬಾನೇ ಈಸಿ ಟಾರ್ಗೆಟ್ ಆಗಿತ್ತು. ಸಿಎಸ್ಕೆ 18.1 ಓವರ್ಗಳಲ್ಲಿ ಈ ಟಾರ್ಗೆಟ್ ಅನ್ನ ಚೇಸ್ ಮಾಡಿ ಹಾಕಿದೆ ಸ್ನೇಹಿತರೆ. ಸಿಎಸ್ಕೆ ಪರವಾಗಿ ನಾಯಕ ಗಾಯಕ್ವಾಡ್ ಅದ್ಭುತ ಇನ್ನಿಂಗ್ಸ್ ಆಡಿದ್ರು. 48 ಎಸೆತಗಳಲ್ಲಿ 2 ಸಿಕ್ಸ್ ಹಾಗೂ 5 ಫೋರ್ಗಳೊಂದಿಗೆ 67 ರನ್ ಕೂಡ ಕಂಪ್ಲೀಟ್ ಮಾಡಿದ್ರು. ಇತ್ತ ಕಾರ್ತಿಕ್ ಶರ್ಮಾ ಧ್ವಂಸ ಕೂಡ ಮಾಡಿದ್ರು. ಎಂಐ ತಂಡವನ್ನ 40 ಎಸೆತಗಳಲ್ಲಿ 3 ಸಿಕ್ಸ್ ಹಾಗೂ 4 ಫೋರ್ಗಳೊಂದಿಗೆ 50 ಕೂಡ ಕಂಪ್ಲೀಟ್ ಮಾಡಿದ್ರು ಸ್ನೇಹಿತರೆ. ಸಿಎಸ್ಕೆ ಮುಂಬೈ ಇಂಡಿಯನ್ಸ್ ತಂಡವನ್ನ ಧ್ವಂಸ ಮಾಡಿ ಹಾಕಿತು. ಎಂಐ ತಂಡದ ಎದುರು 8 ವಿಕೆಟ್ ಗಳ ಭರ್ಜರಿ ಗೆಲುವನ್ನ ಸಿಎಸ್ಕೆ ತಂಡ ಕಂಡಿತ್ತು ಸ್ನೇಹಿತರೆ. ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗಿದೆ. ಈ ಐಪಿಎಲ್ ಸೀಸನ್ ನಲ್ಲಿ 3 ತಂಡಗಳು ಐಪಿಎಲ್ ನಿಂದ ಹೊರಗುಳಿದಿವೆ ಸ್ನೇಹಿತರೆ. ಸಿಎಸ್ಕೆ ಎದುರು ಮುಂಬೈ ಇಂಡಿಯನ್ಸ್ ತಂಡ ಸೋತ ಬಳಿಕ ಐಪಿಎಲ್ ನ ಟಾಪ್ 5 ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನೋಡಿ. ಪಾಯಿಂಟ್ಸ್ ಟೇಬಲ್ ನಲ್ಲಿ ಮೊದಲ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಆಡಿದಂತೆ 8 ಪಂದ್ಯಗಳಲ್ಲಿ 6 ಪಂದ್ಯವನ್ನ ಗೆದ್ದುಕೊಂಡು +1.043 ನೆಟ್ ರನ್ ರೇಟ್ ನೊಂದಿಗೆ 13 ಪಾಯಿಂಟ್ ಮಾಡಿಕೊಂಡು ಮೊದಲ ಸ್ಥಾನದಲ್ಲಿ QBKS ತಂಡ ಇದೆ. ಎರಡನೇ ಸ್ಥಾನದಲ್ಲಿ ಆರ್ಸಿಬಿ ತಂಡ ಆಡಿದಂತ 9 ಪಂದ್ಯಗಳಲ್ಲಿ 6 ಪಂದ್ಯನೂ ಕೂಡ ವಿನ್ ಆಗಿ +1.420 ನೆಟ್ ರನ್ ರೇಟ್ ನೊಂದಿಗೆ 12 ಪಾಯಿಂಟ್ ಮಾಡಿಕೊಂಡು ಎರಡನೇ ಸ್ಥಾನದಲ್ಲಿ ಆರ್ಸಿಬಿ ತಂಡ ಇದೆ ಸ್ನೇಹಿತರೆ. ಮೂರನೇ ಸ್ಥಾನದಲ್ಲಿ SRH ತಂಡ 9 ಪಂದ್ಯಗಳಲ್ಲಿ 6 ಪಂದ್ಯವನ್ನ ಗೆದ್ದುಕೊಂಡು +0.832 ನೆಟ್ ರನ್ ರೇಟ್ ನೊಂದಿಗೆ 12 ಪಾಯಿಂಟ್ ಮಾಡಿಕೊಂಡು ಮೂರನೇ ಸ್ಥಾನದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಇದೆ ಸ್ನೇಹಿತರೆ. ನಾಲ್ಕನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ಆಡಿದಂತ 10 ಪಂದ್ಯಗಳಲ್ಲಿ 6 ಪಂದ್ಯನೂ ಕೂಡ ವಿನ್ ಆಗಿ +0.510 ನೆಟ್ ರನ್ ರೇಟ್ ನೊಂದಿಗೆ 12 ಪಾಯಿಂಟ್ ಮಾಡಿಕೊಂಡು ನಾಲ್ಕನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಇದೆ ಸ್ನೇಹಿತರೆ. ಇದು ಐಪಿಎಲ್ ನ ಟಾಪ್ 4 ಪಾಯಿಂಟ್ಸ್ ಟೇಬಲ್ ಆಗಿತ್ತು. ಇನ್ನು ಈ ಐಪಿಎಲ್ ಸೀಸನ್ ನಿಂದ 3 ತಂಡಗಳು ಹೊರಗುಳಿದಿವೆ. ಮೊದಲ ತಂಡ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಈ ಐಪಿಎಲ್ ಸೀಸನ್ ನಿಂದ ಹೊರಗುಳಿದಿದೆ. ಮುಂಬೈ ಇಂಡಿಯನ್ಸ್ ತಂಡನೂ ಕೂಡ ಸಿಎಸ್ಕೆ ಎದುರು ಸೋತ ಬಳಿಕ ಐಪಿಎಲ್ ಸೀಸನ್ ನಿಂದ ಹೊರಗುಳಿದಿದೆ ಸ್ನೇಹಿತರೆ. ಇನ್ನು ಮೂರನೇ ತಂಡ KKR ತಂಡ. KKR, ಎಂಐ ಹಾಗೂ LSC ತಂಡಗಳು ಈ ಐಪಿಎಲ್ ಸೀಸನ್ ನಿಂದ ಹೊರಗುಳಿದಿವೆ ಸ್ನೇಹಿತರೆ. ನಿಮ್ಗೆ ಅನಿಸುತ್ತೆ ಈ ಪಾಯಿಂಟ್ಸ್ ಟೇಬಲ್ ಬಗ್ಗೆ? ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.